ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ ಗೊತ್ತಿರೋ ಹಾಗೆ ಇವತ್ತು 8ನೇ ದಿನದ ನವರಾತ್ರಿ ಉತ್ಸವ ನಡೀತಿರುವಂಥದ್ದು. ಹೋದ್ಸಲ ನಾನು ಆಲ್ರೆಡಿ ಸುಮಾರಷ್ಟು ವಿಡಿಯೋ ದಾಂಡಿಯೋದೆಲ್ಲ ಹಾಕಿದ್ದೆ. ಯಾವ ಏರಿಯಾದು ಅಂತ ಕ್ಲೀನಾಗಿ ಡೀಟೇಲ್ಸ್ ಆಗಿಲ್ಲ ಅಂದ್ರೆ ಈ ವರ್ಷ ನಮ್ಮ ಸಮಿತಿಯವ್ರ ಜೊತೆಗೆ ಇದ್ದೀನಿ. ಸೊ ಮಾತಾಡೋಣ. ನಾನಿವತ್ತು ಬಂದಿದ್ದೀನಿ ಬಾಪೂಜಿ ನಗರಕ್ಕೆ. ಸೊ ಆಲ್ರೆಡಿ ನಾನು ಈಗ ಕಳೆದ 3 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಈ ಒಂದು ಸಮಿತಿ ಹುಟ್ಕೊಂಡಿದ್ದು ಯಾವಾಗ, ಎಷ್ಟು ವರ್ಷ ಆಯಿತು? ಸೊ ಪ್ರತಿ ವರ್ಷ ಎಷ್ಟು ದಿನದ ದಾಂಡಿಯ ಕಾರ್ಯಕ್ರಮ, ಹಾಗೆ ಏನೇನು ಕಾರ್ಯಕ್ರಮ ನೀವು ಹಮ್ಮಿಕೊಳ್ತೀರಾ ಅಂತೆಲ್ಲ ಹೇಳ್ಬೋದಾ ನಮ್ಮ ಜನತೆಗೋಸ್ಕರ? ಇದು ಸ್ಟಾರ್ಟ್ ಆಗಿ 3 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಇದೀಗ 4ನೇ ವರ್ಷದ ರನ್ನಿಂಗ್ ಅಲ್ಲಿದೆ. 4ನೇ ವರ್ಷದ 8ನೇ ದಿನದ ಕಾರ್ಯಕ್ರಮ ನಡೀತಾ ಇದೆ. 9 ದಿನನೂ ದಾಂಡಿ ಆಡ್ತೇವೆ. 10ನೇ ದಿನ ಬಹುಮಾನ ವಿತರಣೆ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ. ಈ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮ ಎಲ್ಲಾ ಸಮಸ್ತ ಬಾಪೂಜಿ ನಗರ ನಿವಾಸಿಗಳು ಆಗಮಿಸುತ್ತಿದ್ದಾರೆ. ಅಲ್ಲದೆ ಹೊರಗಿನ ಜನರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದಾಂಡಿಯ ನೃತ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅಲ್ಲದೆ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಎಲ್ಲಾ ಸದಸ್ಯರು ಪಾಲ್ಗೊಂಡು ಎಲ್ಲರೂ ಈ ಮನೋರಂಜನಾ ಕಾರ್ಯಕ್ರಮಗಳ ಸವಿಯನ್ನು ಊಟ ಮಾಡುತ್ತಿದ್ದಾರೆ. ಇದು 2021-22ನೇ ಸಾಲಿನಲ್ಲಿ ಪ್ರಾರಂಭಗೊಂಡಿತ್ತು. ಇದನ್ನು ಪ್ರಾರಂಭಿಸಿದವರು ನಮ್ಮ ಸ್ನೇಹಿತೆಯಾದ ಪೂಜಾ ಬೋರ್ಕರ್ ಮತ್ತು ವಾಣಿ ಶಿರಾಲಿ ಅವರು. ಅವರಿಗೆ ಹೊರಗಡೆಯಿಂದ ಕಾರವಾರದಲ್ಲೆಲ್ಲ ನೋಡಿ ಬಂದಿದ್ರು. ಅದಕ್ಕೆ ನಮ್ಮ ಓಣಿಯಲ್ಲೇ ನಾವು ಸ್ಟಾರ್ಟ್ ಮಾಡಿ ಹೇಗಿರ್ತದೆ, ನಮ್ಮ ಓಣಿಯ ಜನರಿಗೆ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಕೊಡೋಣ, ನಾವು ಒಂದು ದಾಂಡಿಯ ನೃತ್ಯವನ್ನು ಪ್ರಾರಂಭಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಾಂಡಿಯ ಒಂದೇ ಅಲ್ಲ, ದಾಂಡಿಯ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಅದರ ಮಧ್ಯದಲ್ಲಿ 6 ಗಂಟೆಯಿಂದ ಪೂಜಾ ಕಾರ್ಯಕ್ರಮ ನಂತರ ಹಲವು ಮಕ್ಕಳದು, ಅದು ಅಲ್ಲದೆ ದೊಡ್ಡವರದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಅಲ್ಲದೆ ಫ್ಯಾಷನ್ ಶೋ ಮತ್ತೆ ಆಟೋಟ ಸ್ಪರ್ಧೆನೂ ಇರ್ತದೆ. ಅದರಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು 10ನೇ ದಿನ ಇಟ್ಕೊಂಡಿರ್ತೇವೆ. ಅದರ ತನ್ಮಧ್ಯದಲ್ಲಿ ಭಜನಾ ಮಂಡಳಿಯವರು ಭಜನಾ ಕಾರ್ಯಕ್ರಮ ಮತ್ತು ಲಲಿತಾ ಸಹಸ್ರನಾಮ ಇದೆಲ್ಲವೂ ಇರ್ತದೆ. ಜೋರಾಗಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಬೇಕಂತ ಕೇಳಿದ್ರೆ ಸುಮಾರು ದಿನದಿಂದ ಒಂದಿಷ್ಟು ಕಾರ್ಯಕ್ರಮ ನೀವು ಕೈಗೊಂಡಿರ್ತೀರಾ, ಈ ತರ ಪ್ಲಾನ್ಸ್ ಎಲ್ಲ ಇರ್ತದೆ. ಸೊ ಇದು ಇಷ್ಟು ದಿನದ ಶ್ರಮ ಅಂತ ಕೇಳ್ಬೋದಾ? ಇದು ನಾವು ದಸರಾವನ್ನು ಪ್ರಾರಂಭಿಸುವ 1 ತಿಂಗಳ ಮೊದಲು ಮೀಟಿಂಗ್ ಕರಿತೇವೆ. ಆ ಮೀಟಿಂಗ್ ಅಲ್ಲಿ ನಾವೆಲ್ಲ ಸಮಸ್ತ ಜನರು ಸೇರಿ ಅದನ್ನು ಏನೇನ್ ಮಾಡ್ಬೇಕು ಅಂತ ನಿರ್ಣಯ ಮಾಡ್ಕೊಂಡಿರ್ತೇವೆ. ಒಂದು ಕಾರ್ಯಕ್ರಮದ ಪಟ್ಟಿ ಮತ್ತು ಹೊರಗಡೆ ಅವ್ರು ಇವ್ರದ್ದು ಏನಾದ್ರು ಕಾರ್ಯಕ್ರಮ ಇದ್ರು ಅದನ್ನು ಪಟ್ಟಿ ಮಾಡ್ಕೊಂಡು ಅದನ್ನೆಲ್ಲ ಒಂದು ಕಾರ್ಯಕ್ರಮ ಯೋಜನೆ ಮಾಡ್ಕೊಳ್ಳುವಾಗ ನಾವು ಪದಾಧಿಕಾರಿಗಳ ನಿರ್ಣಯ ಮಾಡ್ಕೊಂತೇವ. ಪದಾಧಿಕಾರಿ ಆದ ನಂತರ ನಾವು ಅದರ ಮುಂದಿನ ತಯಾರಿಯನ್ನು ಮಾಡ್ಕೊಂತೇವೆ, ಏನೇನ್ ಬೇಕು ಅಂತೇಳಿ. ಹಾಗಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬರು ನಿರ್ಣಯ ಅಲ್ಲ, ಎಲ್ಲರೂ ಜೊತೆಯಾಗಿ ನಿರ್ಣಯ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಓಕೆ, ನೀವೆಲ್ಲ ಜೊತೆಯಾಗಿ ಅಂತ ಹೇಳಿದ್ರೆ ನಿಮ್ಮ ಒಂದು ಒಕ್ಕೂಟದಲ್ಲಿ ಎಷ್ಟು ಜನ ಇದ್ದಾರೆ ಮಿನಿಮಮ್ ಒಂದು ಹೇಳ್ಬೋದಾ? ನಮ್ದು ಬಾಡಿ ಮೆಂಬರ್ 11 ಮಂದಿ ಇದ್ದೇವೆ. ಅದಲ್ಲದೆ ಇಡೀ ಸಮಸ್ತ ಬಾಪೂಜಿ ನಗರ ಜನತೆಯನ್ನು ನಾವು ಎಲ್ಲರನ್ನು ಸದಸ್ಯರನ್ನಾಗಿ ಒಳಗೊಂಡಿದ್ದೇವೆ. ಇದಿಷ್ಟು ಜೊತೆಗೆ ಏನು ಒಂದು ಸೌಂಡ್ ಸಿಸ್ಟಮ್, ಲೈಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಇದಕ್ಕೇನಾದ್ರು ಪೇಡ್ ತಗೊಂಡಿದ್ದಾರೆ? DJs ಅವ್ರು ಮಾಡಿದ್ರು ಅಂತ ಹೇಳಿದ್ರೆ ಇದಕ್ಕೇನಾದ್ರು ಪೇಡ್ ಏನಾದ್ರು ಅಂತ ಆನಂದನ ಮಾಡಿದ್ರು. ಸೊ ಇನ್ನು ಇದಕ್ಕೆ ಹೆಚ್ಚಾಗಿ ಕಾರ್ಯಕ್ರಮಕ್ಕೆ ನಾನು ಪ್ರತಿ ಸಲನೂ ಬಾಪೂಜಿ ನಗರಕ್ಕೆ ಯಾವುದೇ ಪ್ರೋಗ್ರಾಮಿಗೆ ಬಂದಾಗ ಮೋಸ್ಟ್ ಆನಂದಣ್ಣ ಕಾಣ್ತಾನೆ ಇರ್ತಾರೆ. ಆನಂದಣ್ಣ ಒಂದ್ಸಲ ಬಂದ್ಬಿಡಿ, ತೋರಿಸಿ ಮೊನ್ನೆ ಒಂದ್ಸಲ ಮೋಸ್ಟ್ ಎಲ್ಲ ಲೈಟ್ ಒಂದು ಹೊಳಪು ಅಂತಾನೆ ಹೇಳ್ಬೋದು ಒಂದು ಕಾರ್ಯಕ್ರಮಕ್ಕೆ. ಇವನ್ ನಾನು ಇಲ್ಲಿ ಬಂದಾಗ ಮೋಸ್ಟ್ ಎಲ್ಲರೂ ನಾವೆಲ್ಲ ಮಿಂಗಲ್ ಆಗಿದ್ರು ಸಹ ಅವ್ರ ಸೌಂಡ್ ಸಿಸ್ಟಮ್ ಅಲ್ಲಿ DJs ತಂಡದ ಜೊತೆಗೆ ಅವರು ಕೂಡ ಕೂತಿರ್ತಾರೆ. ಸೊ ಮೊದಲಿಗೆ ಈ ಒಂದು ಪ್ರಿಪರೇಷನ್ ಅಲ್ಲಿ ಇವ್ರ ಜೊತೆಗೆ ನೀವೆಷ್ಟು ಸಾಥ್ ಕೊಟ್ರಿ ಅಂತ ಕೇಳ್ಬೋದಾ? ಸಹಕಾರ ಏನೂ ಇರೋದಿಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲಾ ಕಮಿಟಿಯವರು ಸೇರಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಮೇನ್ ಉದ್ದೇಶ ಅಂದ್ರೆ ಕಮಿಟಿ ಇದು ಸೀಮಿತವಾಗಿ ಬಾಪೂಜಿ ಕಷ್ಟ ಆದ ಕಾರ್ಯಕ್ರಮ ಅಲ್ಲ, ಶಿರಸಿಯ ಸಮಸ್ತ ಜನರಿಗೂ ಮುಕ್ತವಾದ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿರಸಿಯ ಒಂದು ಕಾರ್ಯಕ್ರಮ ಅಂತ ತಿಳ್ಕೊಂಡು ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸೋದೇ ನಮ್ಮ ಮೇನ್ ಉದ್ದೇಶ. ಇದನ್ನ ನಾವು ಇನ್ನು ಎಷ್ಟು ವರ್ಷಗಳ ಕಾಲ ಯಾರ್ಯಾರು ಮಾಡ್ತಾರೆ, ಎಷ್ಟು ವರ್ಷಗಳ ಕಾಲ ಮಾಡ್ತಾರೆ ಅಂತ ಹೇಳಲಿಕ್ಕಿಲ್ಲ. ಒಟ್ಟು ನಾವು ಯಾವುದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಶಿರಸಿಗೆ ಒಂದು ಕಾರ್ಯಕ್ರಮ ಕೊಡಬೇಕನ್ನೋ ಉದ್ದೇಶದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತೇವೆ ಪ್ರತಿ ವರ್ಷನೂ ಕೂಡ. ನಾವು ಪ್ರಥಮ ವರ್ಷ ನಾವು ಮಾಡಿದವಾಗ ಒಂದು ನಮ್ಮ ಅಂದಾಜು ಪ್ರಕಾರ ಒಂದು 100ರಿಂದ 200 ಜನ ಇರ್ತಿದ್ರು. ಆದ್ರೆ ಈಗ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತದೆ. ಈಗ ಒಂದು ರೌಂಡಲ್ಲಿ ಸುಮಾರು 400ರಿಂದ 500 ಜನ ಇಲ್ಲಿ ಇರ್ತಾರೆ. ಆಡುವಂತವ್ರೆ ದಾಂಡಿ ಆಡುವಂತವ್ರೆ 100ರಿಂದ 200 ಜನ ಇರ್ತಾರೆ ದಾಂಡಿ ಆಟ ಆಡ್ಲಿಕ್ಕೆ.
ಆನಂತರ ಪೂಜಾ ಕಾರ್ಯಕ್ರಮ, ನಮ್ದು ವೇದಿಕೆ ಕಾರ್ಯಕ್ರಮಗಳಲ್ಲೆಲ್ಲ ಟೋಟಲ್ ಒಂದು 400ರಿಂದ 500 ಜನ ಇರ್ತಾರೆ ಡೈಲಿಗೆ, ಅಷ್ಟು ಜನ ಆಗ್ತಾರೆ ನಮಗೆ. ಇನ್ನು ನಾನು ಆಲ್ರೆಡಿ ಹೇಳಿದಂಗೆ ಸೌಂಡ್ ಸಿಸ್ಟಮ್, ಲೈಟಿಂಗ್ಸ್ ಇದೆಲ್ಲ ಎಷ್ಟು ಕೊಡುಗೆ ಇದೆ, ಹಾಗೆ ಏನಾದರೂ ಪೇ ತಗೊಂಡಿದ್ದಾರೆ? ಅಲ್ಲಲ್ಲ, ಈಗ ಸೌಂಡ್ ಸಿಸ್ಟಮ್ ಏನಂದ್ರೆ, ಈಗ ನಾವು ದರ್ಶನ್ ಅವರು ನಮಗೆ ನಾವು ಚಾಲೂ ಮಾಡೋದಕ್ಕಿಂತ ಕೂಡ ನಮ್ಗೆ ದರ್ಶನ್ ಅವ್ರು ಒಳ್ಳೆ ರೀತಿ ಸಹಕಾರ ಮಾಡ್ತಾರೆ. ಅದೇ ದರ್ಶನ್ ಅವರ ಮನೆ ಏನಿದೆ, ಅವರು ಇದು ಟೋಟಲ್ ಒಂದು ನಮ್ಮ ಬಾಪೂಜಿ ನಗರದವರೇ, ನಮ್ಮವರೇ ಅಂತೆ ಎಲ್ಲರೂ ನಾವು ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿಸ್ಕೊಂಡು, ನಮ್ಮ ಮೇನ್ ಉದ್ದೇಶ ನಾವು ಮಾಡುವಂತ ಕಾರ್ಯಕ್ರಮ ಯಶಸ್ಸಾಗಬೇಕು, ಅದನ್ನ ನೋಡಿದಂತ ಜನ ಖುಷಿ ಆಗ್ಬೇಕು ಅಷ್ಟೇ, ಅದು ನಮ್ಮ ಮೇನ್ ಉದ್ದೇಶ. ಅದು ಇನ್ನು ನೆಕ್ಸ್ಟ್ ವರ್ಷ ಏನಾದರೂ ಹೇಳ್ಬೇಕಂತ ನಾವು ಪ್ರತಿ ವರ್ಷನೂ ಕೂಡ ನಾವು ಶಿರಸಿಯ ಜನತೆಗೋಸ್ಕರ ಮಾಡ್ತೀವಿ. ಈ ವರ್ಷನೂ ಬರ್ಬೋದು, ಇನ್ನೂ 2 ದಿನಗಳ ಕಾಲ ಕಾರ್ಯಕ್ರಮ ಇದೆ, ದಾಂಡಿಯಾ ಆಟ ಇದೆ, ಅದಕ್ಕೂ ಬರ್ಬೋದು. ತದನಂತರದಲ್ಲಿ ನಾವು ವಿಜಯದಶಮಿ ದಿವಸ ಹೆಸರಾಂತ ಹೊರಗಡೆ ತಂಡದಂತ ಭಟ್ಕಳ ಇವೆಂಟ್, ಸಂಜನಾ ಇವೆಂಟ್ ಭಟ್ಕಳ ಹಾಗೂ ಡಿಜೆ ಇವೆಂಟ್ ಇವರ ಒಂದು ಸಾರಥ್ಯದಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ರೀತಿ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಅದಕ್ಕೆ ಶಿರಸಿಯ ಸಮಸ್ತ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಡಿಸ್ಕೊಬೇಕಂತ ನಾವು ಕೇಳ್ತೇವೆ. ಅದೇ ರೀತಿ ಪ್ರತಿ ವರ್ಷನೂ ಕೂಡ ಶಿರಸಿಯ ಸಮಸ್ತ ಜನತೆಗೂ ಒಂದು ಮುಕ್ತವಾದ ಅವಕಾಶ ಇದೆ. ಇದು ಸೀಮಿತವಾದ ಬಾಪೂಜಿ ನಗರದ ಕಾರ್ಯಕ್ರಮ ಅಲ್ಲ, ಶಿರಸಿಯ ಜನರ ಕಾರ್ಯಕ್ರಮ ಅಂತ ಎಲ್ಲರೂ ತಿಳ್ಕೊಂಡು ಬರ್ಬೇಕಂತ ನಾವು ಕೇಳ್ಕೊತೇವೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ಭಾನುವಾರದ ಕಾರ್ಯಕ್ರಮ ಎಷ್ಟೊಂದು ಸ್ಟಾರ್ಟ್ ಆಗುತ್ತೆ? ಸೊ ಸ್ಟಾರ್ಟಿಂಗ್ ಟೈಮ್ ಭಾನುವಾರದ ವಿಜಯದಶಮಿ ಕಾರ್ಯಕ್ರಮ, ವಿಜಯದಶಮಿ ದಿವಸ ನಾವು ಬೆಳಗ್ಗೆ ನಾವಿಲ್ಲೆಲ್ಲ ನಾವು ದೇವರ ಕಾರ್ಯಕ್ರಮ ಯಥಾಸ್ಥಿತಿ 11 ಗಂಟೆಗೆ ನಮ್ಮ ಕಮಿಟಿ ಎಲ್ಲಾ ಸದಸ್ಯರುಗಳು ಇಲ್ಲೇ ಇರ್ತಾರೆ. ಅವರೆಲ್ಲರೂ ಒಂದೊಂದು ಕಾರ್ಯಕ್ರಮ, ಅರ್ಶನ ಕುಂಭ ಕಾರ್ಯಕ್ರಮ, ಅನಂತರ ವಿವಿಧ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ನಾವು ಬೆಳಗ್ಗೆ 10 ಗಂಟೆ ಅಂದ್ರೆ ಎಲ್ಲೇ ಇರ್ತೀವಿ, 11 ಗಂಟೆಯಿಂದ ಕಾರ್ಯಕ್ರಮ ಚಾಲು ಆಗುತ್ತೆ. ತದನಂತರ ನಾವು ಅವತ್ತು ರಾತ್ರಿ 12 ಗಂಟೆವರೆಗೂ ಕೂಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಅದರಿಂದ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ನಮಗೆ ಜನರ ಸಹಕಾರ ಅಷ್ಟಿದೆ, ಚೆನ್ನಾಗಿ ಆಗುತ್ತೆ ಅಂತ ನಮ್ಮ ಇದೆ. ಅದೇ ರೀತಿ ನಮ್ಮ ಸಿರಿಸಿಯ ಬಾಪೂಜಿ ನಗರದ ಹುಡುಗರು ಎಲ್ಲರೂ ಒಂದು ಒಳ್ಳೆ ರೀತಿ ಸಹಕಾರ ಮಾಡಿದ್ದಾರೆ. ದಾಂಡಿಯಾ ಆಡ್ಲಿಕ್ಕೂ ಕೂಡ ಪ್ರತಿಯೊಬ್ಬರು ಬರ್ತಾರೆ, ಅದರಿಂದ ನಮ್ಗೆ ಒಳ್ಳೆ ಸಹಕಾರ ಆಗ್ತಿದೆ ನಮ್ಗೆ. ನೋಡಿದ್ರಲ್ಲ, ಒಂದು ಕಾರ್ಯಕ್ರಮನ ಹಮ್ಕೋಬೇಕಂತ ಹೇಳಿದ್ರೆ ಎಷ್ಟೆಲ್ಲ ಪರಿಶ್ರಮ, ಎಷ್ಟೆಲ್ಲ ಶ್ರಮ ಅವ್ರ ಹತ್ರ ಇರ್ತದೆ ಅಂತ ಹೇಳಿ. ಸೊ ಮಿಸ್ ಮಾಡಿದ್ರೆ ನೆಕ್ಸ್ಟ್ ವರ್ಷದ ಒಂದು ಕಾರ್ಯಕ್ರಮಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ನು ಉಳಿದ 2 ದಿನ ಕಾರ್ಯಕ್ರಮಕ್ಕೂ ಎಲ್ಲರೂ ಬನ್ನಿ ಅಂತ ಹೇಳ್ತಾ, ಇನ್ನೇನಾದ್ರೂ ಹೇಳ್ಬೇಕಂತ ಇದ್ದೀರಾ? ಸೊ ಎಲ್ಲರಿಗೂ ವಿಶ್ ಮಾಡಿಬಿಡಿ ಒಂದು ನಿಮ್ಮ ಕಡೆಯಿಂದ. ಸೊ ಎಲ್ಲರೂ ಒಂದು ದಸರಾ ಹಬ್ಬದ, ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಮ್ಮ ನಾಡಿನ ಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಮುಂಚಿತವಾಗಿ ಕೋರ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಶ್ರೀದೇವರಲ್ಲಿ ತಮ್ಮ ಕೋರಿಕೆಗಳನ್ನು ಬೇಡಿಕೊಂಡು ಈ ವರ್ಷದ ವಿಜಯ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಿ. ಎಲ್ಲ ರೀತಿಯಲ್ಲೂ ಎಲ್ಲರ ಕೆಲಸಗಳು ಒಳ್ಳೆಯದನ್ನಾಗಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಂತ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದರೂ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಬಾಪೂಜಿ ನಗರಕ್ಕೂ ವಿಸಿಟ್ ಮಾಡಿ. ಸೊ ಹೇಗಾಯಿತು ಅಂತೆಲ್ಲ ಪ್ರತಿಯೊಂದು ನೋಡಿ. ಸೊ ನಾನು ಕೂಡ ಕೊನೆಯ ದಿನದ ಏನು ಪ್ರೋಗ್ರಾಮ್ ಇರ್ತದೆ ಅಲ್ಲ, ಅದನ್ನು ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತೀನಿ.